ಪುರುಷೋತ್ತಮ ಪುರುಷೋತ್ತಮ. ಸಣ್ಣ ಮಕ್ಳ ಹತ್ರ ಆಟ ಮಾಡಬಾರ್ದು, ಬಾ ನೀನು. ನೀನೆಂತ ತಪ್ಪು ಮಾಡ್ತಿದ್ಯಾ ಅಂತ ನಿನಗ್ ಗೊತ್ತಿಲ್ಲ. ಇದೇ ನನ್ನ ಲಕ್ಷ್ಮಣ ರೇಖೆ ಅಂತ ಅನ್ಕೋ. ಇದನ್ನೇನಾರು ದಾಟಿಸಿ ನೀನನ್ನ ಮುಂದೆ ಕರ್ಕೊಂಡು ಹೋದ್ಯೋ ನಿನ್ನ ಕತೆ ಮುಗೀತು. ಚೆನ್ನಾಗಿದೆ. ನಿನ್ನ ಇಮ್ಯಾಜಿನೇಷನ್ ಒಂಥರ ಚೆನ್ನಾಗಿದೆ. ಲಕ್ಷ್ಮಣ ರೇಖೆ ತ್ರೇತಾಯುಗದ್ದು. ಅಂಡ್ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಸಜ್ನಿ, ನಿನ್ನ ಮಾಹಿತಿಗೆ ಇದು ತ್ರೇತಾಯುಗ ಅಲ್ಲ, ಕಲಿಯುಗ. ಇಲ್ಲಿರೋದು ಲಕ್ಷ್ಮಣ ರೇಖೆ ಅಲ್ಲ, ಕ್ರಮ ರೇಖೆ. ಅದು ಹೊರಗಿನಿಂದಲ್ಲ, ಒಳಗಿಂದ. ಇವತ್ತಿನಿಂದ ನಿನ್ನ ಸಾವು ಶುರುವಾಯ್ತು ವಿಕ್ರಮ್. ಪುರುಷೋತ್ತಮ ಬರ್ತಾನೆ, ನಿನ್ನ ಮುಗಿಸ್ತಾನೆ. ಸತ್ತು ಜಾಸ್ತಿ ಮಾತಾಡ್ತಾ ಇದೀಯಾ. ಒಳಗಡೆ ಅಮ್ಮ ಇದ್ದಾಳೆ. ಇನ್ನೊಂದು ಪದ ನಿನ್ನ ಬಾಯಿಂದ ಹೊರಗೆ ಬಂದ್ರೆ ಅಲ್ಲಿ ಆ ಪುರುಷೋತ್ತಮನ ಬಾಯಿಂದ ರಕ್ತ ಬರುತ್ತೆ. ಯಾಕೆ ಹೇಳು? ನಿನ್ನ ಪುರುಷೋತ್ತಮ ಈಗ ನನ್ನ ಕಸ್ಟಡಿಲಿದ್ದಾನೆ. ನೋಡು, ನಿನಗಿದೆಲ್ಲ ಅರ್ಥ ಆಗಲ್ಲ. ಇನ್ನು ಚಿಕ್ಕ ಹುಡುಗಿ, ಜಾಸ್ತಿ ಮಾತಾಡ್ತಾ ಇದೀಯಾ. ಅರ್ಥ ಮಾಡ್ಕೋ. ಪಾಪ ನಮ್ಮ ಚೈತ್ರ ತುಂಬಾ ದಿನಗಳಿಂದ ಗಂಡನ ಮನೆಗೆ ಹೋಗ್ಬೇಕು ಅಂತ ಅಂಬಲಿಸ್ತಾ ಇದ್ಲು. ಅದಕ್ಕೆ ಮುಹೂರ್ತ ಇವತ್ತು ಕೂಡ್ ಬಂದಿದೆ ನೋಡು. ಮದ್ವೆ ಆದ್ಮೇಲೆ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ. ಈಗ್ಲೇ ಕರ್ಕೊಂಡ್ ಬರ್ತೀನಿ, ಸದ್ಯದಲ್ಲೇ ಮದ್ವೆ ಆಗ್ತೀನಿ ಎಂದ. ನಿಮ್ ಸಂತೋಷ. ಮಾತಾಡೋದಕ್ಕೆ ತುಂಬಾ ಟೈಮ್ ಇದೆ, ಮೊದಲು ಆರತಿ ಮಾಡು. ಜ್ಯೋತಿ,
ಮಂಜು ಆರ್ತಿ ತಟ್ಟೆ ತಗೊಂಬನ್ನಿ. ಕೊಡು ಕೊಡು ಕೊಡು. ಕೊಡಿ ಅಪ್ಪ ಇಲ್ಲಿ ಬಲ್ಗಾಲಿಟ್ಟು ಒಳಗಡೆ ಬಾಮ್ಮ. ಒಳಗೆ ಕರ್ಕೊಂಡು ಹೋಗಿ ರೆಸ್ಟ್ ತಗೊಳ್ಳಿ. ವಿಕ್ಕಿ, ಚೈತ್ರ ಯಾಕೋ ಅರ್ಥ ಕಾಣ್ತಿದೆ. ಯಾಕೆ? ನಿಂದೊಳ್ಳೆ ಕತೆ ಆಯ್ತಮ್ಮ. ತಾಯಿ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಾದ್ರೆ ಯಾವ ಹೆಣ್ಮಕ್ಳು ಅಳಲ್ಲ? ಇಲ್ಲ ಅವ್ರ ಅಪ್ಪನೇ ನಿಂತಿಲ್ವಾ ನಗ್ನಾಗ್ತಾ? ಸುಮ್ಮನೆ ತಲೆ ಕೆಡಿಸ್ಕೋತಿಯಪ್ಪ. ಭಾವಾಜಿ ಹೇಳಿಮ್ಮ. ಚೈತ್ರ ಕಣ್ಣಲ್ಲಿ ತಾಯಿ ಮನೆ ಬಿಟ್ಟು ಬಂದು ನೋವಲ್ಲ ಕಾಣ್ತಾ ಇದ್ದಿದ್ದು. ಆ ನೋವು ಬೇರೆ, ನಂಗೊತ್ತಿದೆ. ದೇವೋ ಕೈ ಕಾಲು ಕಟ್ಟಾಕ್ರ ಇಂದ.
ಕಾಫಿ ಇದೆ, ಟೀ ಇದೆ, ಜ್ಯೂಸ್, ಹಾಲು, ನಿಮ್ಗೇನು ಬೇಕು ತಗೊಳ್ಳಿ ಮೇಡಮ್. ನಿಮ್ಗೆ ಇದು ಯಾವುದು ಬೇಡ ಅಂದರೆ ನಿಮ್ಗೇನು ಬೇಕು ಅಂತ ಹೇಳಿ, ನಾವು ತಂದ್ಕೊಡ್ತೀವಿ. ಏನು ಬೇಡ ಅಂತ ಹಠ ಮಾಡಬೇಡಿ ಮೇಡಮ್. ಬಾಸು ನಮಗೆ ಬೈತಾರೆ. ಪ್ಲೀಸ್ ನಿಮ್ಗೇನು ಬೇಕು ಅಂತ ಹೇಳಿ. ಮೇಡಮ್ ಮಾತಾಡಿ ಪ್ಲೀಸ್ ಮೇಡಮ್. ಹೇಳಿ ಮೇಡಮ್, ಏನು ಬೇಕು ನಿಮಗೆ? ಪುರ್ಷಿ ಮೇಡಮ್, ಪುರ್ಷಿ ಬೇಕು. ಎಲ್ಲಿದ್ಯಾ ಪುರ್ಷಿ? ಹೇಗಿದ್ಯಾ? ಇದಕ್ಕೇನು ಆಗ್ಬಾರ್ದು. ನೀವು ಚೆನ್ನಾಗಿರ್ಬೇಕು. ಮಾತಾಡು ಪುರುಷಿ, ಎಲ್ಲಿದ್ಯಾ? ಓಯ್, ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಊಟ ಮಾಡು. ಪುರುಷಿ ತಗೋ, ಊಟ ಮಾಡು. ಇದೇನು ಇಲ್ಲಿ ತೊಗೊಂಡ್ಬಿಟ್ಟಿದ್ಯಾ? ಎಲ್ಲರಿಗೂ ಒಟ್ಟಿಗೆ ಹಾಕ್ಬೇಕಿತ್ತು. ಮನೇಲಿ ಯಾರೂ ಇಲ್ಲ ಕಣೋ, ನಾವಿಬ್ಬರೇ ಇರೋದು. ಎಲ್ಲಿ ಹೋದ್ರು? ಎಲ್ಲೋ ಫಂಕ್ಷನ್ಗೆ ಅಂತ ಹೊರಗಡೆ ಹೋಗಿದ್ದಾರೆ. ನೀನು ಊಟ ಮಾಡ್ಬಿಡು, ತಗೋ. ನಿಂದಾಯ್ತಾ? ಹ್ಞೂ, ನಂದಾಯ್ತು. ಸುಳ್ಳು ಹೇಳ್ತಾ ಇದೆಯಾ? ಯಾಕೆ? ನನಗೆ ಕೊಡದೆ ನೀನು ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಸುಳ್ಳು ಹೇಳ್ತಾ ಇದ್ದೆ. ತಮಾಷೆಗೆ ಹೇಳ್ದೆ. ನೀನು ಊಟ ಮಾಡ್ಕೋ, ತಗೋ. ಅನ್ನ ಕಮ್ಮಿ ಇದೆಯಾ? ಹಾಗಂತಾನೆ ಹೇಳದ್ನಾ? ಹಾಗಿಲ್ದಿದ್ರೆ ನೀನು ಊಟ ಆಯ್ತು ಅಂತ ಸುಳ್ಳೇ ಹೇಳ್ತಾ ಇರಲಿಲ್ಲ. ಅದು ಪುರುಷಿ, ನಾನು ಆಮೇಲೆ ಅದು ಇದು ಎಲ್ಲ ಏನು ಬೇಡ, ಬಾ, ಇರೋ ಇಷ್ಟನ್ನೇ ಇಬ್ರು ತಿನ್ನೋಣ. ನೀವು ಹೊಟ್ಟೆ ತುಂಬ ಊಟ ಮಾಡೋ. ನೀನು ನನ್ನ ಕಷ್ಟ ಸುಖದಲ್ಲಿ ಅರ್ಧ ಪಾಲು ತೊಗೋತೀನಿ ಅಂತ ಪ್ರಾಮಿಸ್ ಮಾಡಿದೀಯಲ್ಲೋ, ಊಟದಲ್ಲಿ ತೊಗೋತೀವಲ್ಲ. ನಾನು ಆಮೇಲೆ ಬೇರೆ. ನೀನು ಊಟ ಮಾಡಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ದೇವ್ರೆ, ಇಂಥ ಗಂಟನ್ ಕೊಟ್ಟಿಯಲ್ಲಪ್ಪ ನನಗೆ. ನೀವು ಊಟ ಮಾಡ್ರಿ ಅಂದ್ರೆ ನನಗೂ ಊಟ ಮಾಡು ಅಂತಾರೆ. ಸರಿ ಆಗಿದ್ರೆ ನೀನೊಂದು ತಿನ್ನು, ನಾನೊಂದು ತಿನ್ನು. ಪುರುಷಿ, ನಿಂಗೊಂದು ಪ್ರಶ್ನೆ ಕೇಳಲಾ? ನೀನ್ ನನ್ನ ಯಾಕೆ ಇಷ್ಟೊಂದು ಪ್ರೀತಿಸ್ತೀಯ? ಏನು ಪ್ರಶ್ನೆ ಇದು? ಸರಿ, ಈಗ ನೀನು ಹೇಳು, ನೀನು ಯಾಕೆ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀಯ? ನಾನಿನ್ನ ಪ್ರೀತಿಸ್ತೀನ? ಯಾರು ಹೇಳಿದ್ದು? ನಾನು ಇವತ್ತು ಹೇಳೇ ಇಲ್ಲ ನಾನಿನ್ನ ಪ್ರೀತಿಸ್ತಿಲ್ಲಪ್ಪ. ಹೌದಾ? ಹೌದು, ನಿಜ? ನಿಜವಾಗ್ಲು. ಸರಿ, ಒಂದು ಕೆಲಸ ಮಾಡೋಣ.
ಖುಷಿ ನೀರ್ ತಗೋ, ನೀರ್ ಕುಡಿ. ಈಗ ಸಮಾಧಾನನಾ? ಇದನ್ನೇ ಪ್ರೀತಿ ಅನ್ನೋದು. ಅರ್ಥ ಆಯ್ತಾ? ಪ್ರೀತಿಸಲ್ಲ ಅಂದೆ, ಸಾಕ್ಷಿ ಸಾಕ ಇನ್ನ ಬೇಕಾ? ಮನೆ ತುಂಬಾ ಅಲಂಕಾರ, ಮನಸ್ಸು ತುಂಬಾ ಮಮಕಾರ. ನಿನಗೋಸ್ಕರ ಸಜನಿ ಈ ಎಲ್ಲ ಶೃಂಗಾರ. ನೀನ್ ನಡಿಬೇಕಾದ್ರೆ ನಿನ್ನ ಹೆಜ್ಜೆಗೆ ನೆಲ ಒತ್ತಬಾರದು ಅಂತ ಹೂವನ್ನ ಆಸಿದ್ದೀನಿ. ನಿನಗೆ ದನುವಾದ್ರೆ ನಿನ್ನ ಗಂಟ್ಲಿಗೆ ಹಿತವಾಗಿರ್ಲಿ ಅಂತ ಕಾಫಿ, ಟೀ, ಜ್ಯೂಸ್ ಎಲ್ಲ ತರಿಸಿಟ್ಟಿದ್ದೀನಿ. ನಿನ್ಗೆ ಇನ್ನೇನ್ ಬೇಕು ಹೇಳು, ಆರ್ಡರ್ ಮಾಡು. ನಿನ್ನ ಕಾಲ್ ಮುಂದೆ ತಂದಿಡ್ತಾರೆ. ರಾಣಿ ರಾಣಿ ತರ ಇರ್ಬೇಕು ನೀನಿಲ್ಲಿ. ಇದು ವಿಕ್ಕಿ ಸಾಮ್ರಾಜ್ಯ. ತಮಾಷೆ ಮಾಡಿ ನಿನ್ನ ಖುಷಿ ಪಡಿಸಿ ರಂಜಿಸೋದಕ್ಕೆ ಶೃಂಗಾರದ ರಾಜ ನಾನಲ್ಲ. ರೋಜಾ ಹೂ ತಂದು ನಿನಗೆ ಮುಡಿಸಿ ಕಣ್ಣು ಮಿಟಕ್ಸಿ ಹಾಡು ಹಾಡೋ ರೋಮಿಯೋನು ನಾನಲ್ಲ. ನನಗೆ ಹೇಳೋದು ಗೊತ್ತಿಲ್ಲ. ಐ ಲವ್ ಯು ಅಂತ. ಆದ್ರೂ ಹೇಳ್ತಾ ಇದ್ದೀನಿ ಕೇಳು ಸಜನೆ, ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಏನು ಅಂತ ನನಗೆ ಗೊತ್ತಿಲ್ಲ. ದೇವರಾಣಿಗೂ ಯಾರನ್ನು ಪ್ರೀತಿಸಿಲ್ಲ. ನಿನ್ನ ಸೌಂದರ್ಯಕ್ಕೆ ಸೋತವನಲ್ಲ ನಾನು. ನಿನ್ನ ನಗು, ಧ್ವನಿ, ಎಗ್ಗು, ಸಿಗ್ಗು ಇದ್ಯಾವುದು ನನಗೆ ಲೆಕ್ಕಕ್ಕಿಲ್ಲ. ನಾನು ನಿನ್ನಲ್ಲಿ ಇಷ್ಟಪಟ್ಟಿದ್ದೇನು ಗೊತ್ತಾ? ನಿನ್ನ ಸಿಟ್ಟು, ಹಠ, ಮೌನ. ಒಬ್ಬ ಭಾರತೀಯ ನಾರಿಯಾಗೋದಕ್ಕೆ ಒಂದು ಹೆಣ್ಣಿಗೆ ಯಾವ ಯಾವ ಗುಣಗಳಿರಬೇಕೋ ಆ ಎಲ್ಲ ಗುಣಗಳನ್ನೂ ನಾನು ನಿನ್ನಲ್ಲಿ ನೋಡಿದೆ. ಅದು ನಾನು ನಿನ್ನಲ್ಲಿ ಇಷ್ಟಪಟ್ಟಿದ್ದು. ನಿನ್ನ ಸಮ್ಮತಿ ಇಲ್ಲದೆ ನಾನು ಯಾವತ್ತೂ ನಿನ್ನ ಮುಟ್ಟಲ್ಲ ಸಜನಿ. ಮುಟ್ಟೋದಿರ್ಲಿ, ನಾನು ನಿನ್ನ ಕಡೆ ನೋಡೋದು ಇಲ್ಲ.
ನಿನಗೇನು ಭಯ ಇಲ್ಲ ಸಜ್ನಿ? ಹೇಳು ಸಜ್ನಿ, ಯಾವತ್ತು ಪೂರ್ತಿ ಮಾಡೋಣ? ಅರ್ಧಕ್ಕೆ ನಿಂತು ಮದುವೆನ? ಹೆತ್ತ ಮಗುನ ಮತ್ತೆ ಹೆರಕ್ಕಾಗತ್ತಾ? ಹೆತ್ತ ತಾಯಿನ ಬದಲಾಯಿಸಕ್ಕಾಗತ್ತಾ? ಕೈ ಹಿಡಿದು ಗಂಡನ್ನ ಬಿಟ್ಟು ಮತ್ತೊಬ್ಬನ್ ಕೈ ಹಿಡಿಯಕ್ಕಾಗತ್ತಾ? ಹುಟ್ಟು ಒಂದೇ ಸಲ, ಸಾವು ಒಂದೇ ಸಲ, ಪ್ರೀತಿ ಆಗೋದು ಒಂದೇ ಸಲ, ಮದುವೆ ಆಗೋದು ಒಂದೇ ಸಲ. ನನ್ನ ಗಂಡ ಪುರುಷೋತ್ತಮ, ನಾನು ಪುರುಷೋತ್ತಮನಿಗೆ ಮಾತ್ರ ಹೆಂಡತಿ. ನಿನ್ನ ಆಸೆ ಈಡೇರೋದಿಲ್ಲ ವಿಕ್ರಮ್. ಈ ಜನ್ಮಕ್ಕೆ ಮಾತ್ರ ಅಲ್ಲ, ನಾನು ಹುಟ್ಟು ಬರೋ ಪ್ರತಿ ಜನ್ಮದಲ್ಲೂ ಪುರುಷೋತ್ತಮನೇ ನನ್ನ ಗಂಡ. ನಿನ್ನ ಆಸೆ ಯಾವತ್ತಿಗೂ ಈಡೇರೋದಿಲ್ಲ ವಿಕ್ರಮ್. ಪುರುಷೋತ್ತಮ, ಪುರುಷೋತ್ತಮ.